ಇಂದಿನ ಅಧ್ಯಯನದಲ್ಲಿ ನಾವು ಖ್ಯಾತ ಕರ್ನಾಟಕಗಳ ಬಗ್ಗೆ ನೋಡೋಣ. ನಾಗವರ್ಮ ತನ್ನ ಛಂದೋಬುದಿಯಲ್ಲಿ ಖ್ಯಾತ ಕರ್ನಾಟಕಗಳ ಲಕ್ಷಣವನ್ನ ಈ ರೀತಿಯಾಗಿ ಹೇಳಿದ್ದಾನೆ. ಗುರು ಒಂದಾದಿ ಉತ್ಪಲಂ, ಗುರು ಮೊದಲ್ ಮೂರಿರಗೆ ಶಾದೂಲ, ಗುರು ನಾಲ್ಕಿರಲಂತು ಶ್ರದ್ಧಾರೆ, ಲಘುದ್ವಂದ್ವಂ ಗುರುದ್ವಂದ್ವಮಾಗಿರೆ ಮತ್ತೆ ಬ, ಲಘುದ್ವಯ ತ್ರಿಗುರುವಿಂದಕ್ಕಂ ಮಹಾಶ್ರದ್ಧಾರಂ, ಹರಿನಾಕ್ಷಿ ಲಘು ನಾಲ್ಕು ಚಂಪಕ ಮಿವಾರು ಖ್ಯಾತ ಕರ್ನಾಟಕಂ. ಈ ಸೂತ್ರವನ್ನು ಸುಲಭವಾಗಿ ತಿಳಿಯುವ ವಿಧಾನವನ್ನು ನೋಡೋದಾದ್ರೆ, ಪಾದದ ಮೊದಲಲ್ಲಿ ಒಂದು ಗುರು ಬಂದರೆ ಅದು ಉತ್ಪಲಮಾಲವಾಗುತ್ತದೆ. ಗುರು ಒಂದಾದಿ ಉತ್ಪಲಂ, ಮತ್ತೆ ಪಾದದ ಮೊದಲು 3 ಅಕ್ಷರಗಳು ಗುರುವಾದರೆ ಶಾದೂಲ ಆಗುತ್ತದೆ. ಗುರು ಮೊದಲ್ ಮೂರಿರಗೆ ಶಾದೂಲ, ಮತ್ತೆ ಪಾದದ ಮೊದಲ 4 ಅಕ್ಷರಗಳು ಗುರುವಾದರೆ ಅದು ಶ್ರದ್ಧಾರವಾಗುತ್ತದೆ. ಗುರು ನಾಲ್ಕಿರಲಂತೂ ಶ್ರದ್ಧಾರ, ಮತ್ತೆ ಪಾದದ ಮೊದಲಲ್ಲಿ 2 ಲಘು ಮತ್ತೆ 2 ಗುರು ಬಂದರೆ ಅದು ಮತ್ತೆ ಬಾ ವೃತ್ತವಾಗುತ್ತದೆ. ಲಘುದ್ವಂದ್ವಂ ಗುರುದ್ವಂದ್ವಮಾಗಿರೆ ಮತ್ತೆ ಬಾ, ಮತ್ತೆ ಪಾದದ ಮೊದಲಲ್ಲಿ 2 ಲಘು ಮತ್ತೆ 3 ಗುರು ಬಂದರೆ ಅದು ಮಹಾಶ್ರದ್ಧಾರವಾಗುತ್ತದೆ. ಲಘುದ್ವಯ ತ್ರಿಗುರುವಿಂದಕ್ಕೂ ಮಹಾಶ್ರದ್ಧಾರ, ಮತ್ತೆ ಪಾದದ ಮೊದಲಲ್ಲಿ 4 ಲಘು ಬಂದರೆ ಅದು ಚಂಪಕ ವೃತ್ತವಾಗುತ್ತದೆ. ಲಘು 4 ಚಂಪಕ ಮಿವಾರು ಖ್ಯಾತ ಕರ್ನಾಟಕ ವೃತ್ತ ಅಂತ ನಾವು ಕಾಣ್ತೇವೆ. ವೃತ್ತಗಳೆಲ್ಲವೂ ಸಂಸ್ಕೃತದವು, ಆದರೆ ಕನ್ನಡದಲ್ಲಿ ಹೆಚ್ಚು ಬಳಕೆಯಾಗಿರುವುದು 6 ವೃತ್ತಗಳು ಮಾತ್ರ. ಅವುಗಳನ್ನೇ ನಾಗವರ್ಮ ತನ್ನ ಛಂದೋಬುದಿಯಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರೀತಾನೆ. ಮತ್ತೆ ಈ ಖ್ಯಾತ ಕರ್ನಾಟಕ ವೃತ್ತಗಳನ್ನು ನಾವು 2 ಗುಂಪುಗಳಾಗಿ ವಿಂಗಡಿಸಬಹುದಾಗಿದೆ. ಒಂದು ಮೂಲ ವೃತ್ತಗಳು, ಇನ್ನೊಂದು ಮಾದರಿ ವೃತ್ತಗಳು. ಮತ್ತೆ ಮೂಲ ವೃತ್ತಗಳು ಎಂದರೆ ಸಂಸ್ಕೃತದ ಪ್ರಭಾವದಿಂದ ನೇರವಾಗಿ ಕನ್ನಡಕ್ಕೆ ಬಂದಿರುವ ವೃತ್ತಗಳನ್ನು ನಾವು ಮೂಲ ವೃತ್ತಗಳು ಅಂತ ಕರಿತೇವೆ. ಅದು ಯಾವುದಂದ್ರೆ ಉತ್ಪಲಮಾಲೆ, ಶಾದೂಲ ಮತ್ತೆ ಶ್ರದ್ಧಾರ ವೃತ್ತ ಆಗಿರುತ್ತೆ. ಮತ್ತೆ ಮಾದರಿ ವೃತ್ತಗಳು ಅಂತಂದ್ರೆ ಸಂಸ್ಕೃತದ ವೃತ್ತಗಳನ್ನು ಆಧಾರವಾಗಿಟ್ಟುಕೊಂಡು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಕನ್ನಡಕ್ಕೆ ಹೊಂದಿಕೊಳ್ಳುವಂತೆ ರೂಪಿಸಿಕೊಂಡ ವೃತ್ತಗಳನ್ನು ನಾವು ಮಾದರಿ ವೃತ್ತಗಳು ಅಂತ ಕರಿತೇವೆ. ಅವು ಯಾವುದಂದ್ರೆ ಚಂಪಕಮಾಲ ವೃತ್ತ, ಮತ್ತೆ ಮಹಾಶ್ರದ್ಧಾರ ವೃತ್ತ, ಮತ್ತೆ ಭಾವಿ ಕ್ರೀಡಿತ ವೃತ್ತವಾಗಿರುತ್ತದೆ.